ಹಾಯ್ ಬ್ಯಾಕ್ ಟು ವಿಡಿಯೋ. ಇವಾಗ ನಾವು ಗೋಡಾಡಿ ಡೊಮೈನ್ ಪರ್ಚೇಸ್ ಮಾಡಿದ್ವಿ, ಗೋಡಾಡಿ ಹೋಸ್ಟಿಂಗ್ ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡಬೇಕು, ಆ ಡೊಮೈನನ್ನು ಹೋಸ್ಟಿಂಗಲ್ಲಿ ಆ್ಯಡ್ ಮಾಡಬೇಕು. ಆಮೇಲೆ ನಾವು ವೆಬ್ಸೈಟನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ವೆಬ್ ಅಪ್ಲಿಕೇಶನ್ಸ್ ಆಮೇಲೆ ವೆಬ್ಸೈಟನ್ನು ಡೆವಲಪ್ ಮಾಡಬೇಕು, ಬೇಸಿಕ್ ವೆಬ್ಸೈಟನ್ನು ಡೆವಲಪ್ ಮಾಡಬೇಕು. ಈಗ ನೋಡೋಣ, ಈಗ ಡೊಮೈನನ್ನು ಹೇಗೆ ಆ್ಯಡ್ ಮಾಡೋದು ಇದಕ್ಕೆ ಹೋಸ್ಟಿಂಗಿಗೆ ಅಂತ. ಓಕೆ, ವಿಲ್ ಗೋ ಟು ದಿ ಗೋಡಾಡಿ ನೋಡೋಣ. ಲಾಗಿನ್ ಟು ದಿ ಗೋಡಾಡಿ. Then sign in ಮಾಡೋಣ. Sign in using sign in ಮಾಡೋಣ. Customers sign in using Gmail ಮಾಡೋಣ. ಸೊ ಇಲ್ಲಿ ನಾವು ಗೋಡಾಡಿ ಅಕೌಂಟಿಗೆ ಬಂದ್ವಿ. ಓಕೆ, ನಾವಿಲ್ಲಿ ಇಲ್ಲಿ ಹೋಗ್ಬೇಕು, ಹೋಸ್ಟಿಂಗ್ ಹೋಗ್ಬೇಕು. ಓಕೆ, ಆ್ಯಂಡ್ ವಿ ಗೋ ಟು ದಿ ಹೋಸ್ಟಿಂಗ್ ಇದೆ ನೋಡಿ, ಇಲ್ಲಿ ಹೋಸ್ಟಿಂಗ್ ಇದೆ. ಸೊ ಇದೆಲ್ಲ ಡೊಮೈನ್ಸ್ ಇದೆ, ಬೇರೆ ಹೋಸ್ಟಿಂಗ್ ಇದೆ. ಸೊ ವಿ ಕ್ಲಿಕ್ ಆನ್ ದಿ ಹೋಸ್ಟಿಂಗ್ ಮ್ಯಾನೇಜರ್. ಸೊ ಇಲ್ಲಿ ನಿಮಗೆ ಮ್ಯಾನೇಜ್ ಎಲ್ಲ ಆದಮೇಲೆ ನಾವು ಇಲ್ಲಿ ಸೆಟ್ಟಿಂಗಲ್ಲಿ ಕ್ಲಿಕ್ ಮಾಡೋಣ. ಸೊ ಹೋಸ್ಟಿಂಗಿಗೆ ನಾವು ಲಾಗಿನ್ ಆಗ್ತೀವಿ. ಸೊ ಇಲ್ಲಿ cPanel ಅಂತ ಬರುತ್ತೆ. ವಿ ಕ್ಲಿಕ್ ಆನ್ ದಿ cPanel ಅಡ್ಮಿನ್. ಸೊ ಇಲ್ಲಿ ನಿಮಗೆ ನಾವು ಎಲ್ಲೇ ಆ್ಯಡ್ ಮಾಡಬೇಕು ಡೊಮೈನ್ನ. ಸೊ ಗೋ ಟು ದಿ ಡೊಮೈನ್ಸ್, ಆಡ್ ಆ್ಯಂಡ್ ಡೊಮೈನ್ಸ್. ಆಡ್ ಆ್ಯಂಡ್ ಡೊಮೈನ್ಸ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ನ್ಯೂ ಡೊಮೈನ್ಸ್ ನೋಡೋಣ. ಇದು ನ್ಯೂ ಡೊಮೈನ್ಸನ್ನು ಇಲ್ಲಿ ನೀವು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನ್ಯೂ ಡೊಮೈನ್ಸನ್ನು ಆ್ಯಡ್ ಮಾಡಿ ಜಸ್ಟ್ ಕ್ಲಿಕ್ ಆನ್ ಆ್ಯಡ್ ಅಂತ ಕ್ಲಿಕ್ ಮಾಡ್ಬೋದು. ಸೊ ಆಟೋಮೆಟಿಕ್ಲಿ ಏನಾಗುತ್ತೆ, ಆ ಡೊಮೈನು ನಿಮಗೆ ಆ್ಯಡ್ ಆಗುತ್ತೆ. ಓಕೆ, ಸೊ ಯು ಕ್ಯಾನ್ ಗೋ ಬ್ಯಾಕ್ ದೇ. Can go back to again वापस हो. So ನಾವೀಗ we wanted to ಇನ್ಸ್ಟಾಲ್ ಮಾಡಬೇಕು. ಈಗ ಅಪ್ಲಿಕೇಶನ್ ಏನು ಡೊಮೈನನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ. ಸೊ ವೆಬ್ ಅಪ್ಲಿಕೇಶನಿಗೆ ಬನ್ನಿ. ಅಲ್ಲಿ ನೀವು ಕ್ಲಿಕ್ ಮಾಡಿ ವೆಬ್ ಅಪ್ಲಿಕೇಶನ್ ಸೆಟ್ಟಿಂಗ್ ಇದರಲ್ಲಿ. ಇಲ್ಲಿ ನೀವು ಈ ಮೆನುಗೆ ಬರ್ತೀರಾ. ಹಾಗೆ ಅಪ್ಲಿಕೇಶನ್ ಬ್ರೌಸರಿಗೆ ಬನ್ನಿ. ಅಪ್ಲಿಕೇಶನ್ ಬ್ರೌಸರಿಗೆ ಬಂದಮೇಲೆ ಯು ಕ್ಯಾನ್ ಕಮ್ ಟು ವರ್ಡ್ಪ್ರೆಸ್ಗೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ನಾವು ಇವಾಗ ನೀವು ಇಲ್ಲಿ ಇನ್ಸ್ಟಾಲ್ ಅಪ್ಲಿಕೇಶನ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಆನ್ ಇನ್ಸ್ಟಾಲ್ ಅಪ್ಲಿಕೇಶನ್. ಸೊ ಇಲ್ಲಿ ಇನ್ಸ್ಟಾಲ್ ಅಪ್ಲಿಕೇಶನ್ ಅಂದಾಗ ನಿಮಗೆ ಡಿಫ್ರೆಂಟ್ ಆ ಡೊಮೈನ್ ಏನು ಆ್ಯಡ್ ಆಗಿರುತ್ತೆ, ಆ ಡೊಮೈನು ಅಥವಾ ಬೇರೆದೇ ಯಾವ್ಯಾವ ಡೊಮೈನ್ ನೀವು ಆಡ್ ಮಾಡಿರ್ತೀರ ಟಿಲ್ಡೇಟ್ ಎಲ್ಲದು ಇಲ್ಲ ಕ್ಲಿಯರ್ ಆಗುತ್ತೆ. ಸೊ ನೀವು ಯಾವುದನ್ನ ನೀವು ಡೊಮೈನ್ನ
ಇದೇ ನಿಮ್ಮ ಇದರಲ್ಲಿ ಅದನ್ನು ನೀವು ಇಲ್ಲಿ ಆಡ್ ಮಾಡಬೇಕು. ಇಲ್ಲಿ ಇನ್ಸ್ಟಾಲ್ ಅಂತ ಕೊಡ್ಬೋದು. ಓಕೆ, ಆಡ್ ಮಾಡಬೇಕು, ಅದನ್ನು ಇನ್ಸ್ಟಾಲ್ ಅಂತ ಇಲ್ಲಿ ಇನ್ಸ್ಟಾಲ್. ಸೊ ಪ್ರೊಸೆಸಿಂಗ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸಿ ಎ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ. ಇದು ನಿಮಗೆ ಪ್ರೊಸೆಸಿಂಗ್ ಆಗ್ತಾ ಹೋಗುತ್ತೆ. ಓಕೆ, ಪ್ರೊಸೆಸ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಓಕೆ, ಇನ್ಸ್ಟಾಲ್ ಆದಮೇಲೆ ನೀವು ಸೊ ನೀವೆಲ್ಲಿ ಈಗ ನೋಡಿ ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ. ಓಕೆ, ಡೊಮೈನ್ ಯಾವ್ದಿರುತ್ತೆ ಅದು ಇನ್ಸ್ಟಾಲ್ ಆಗ್ತಾ ಹೋಗುತ್ತೆ. Then you can click here. ನೀವೀಗ ನಾನು ಬೇಸಿಕ್ ವೆಬ್ಸೈಟನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಆಮೇಲೆ ನಿಮಗೆ ದೆನ್ ಯು ಕ್ಯಾನ್ ಗೋ ಟು ದಿ ಕ್ರಿಯೇಟಿಂಗ್ ಯಾವ ಥರ ವೆಬ್ಸೈಟನ್ನು ನೀವು ಡಿಫ್ರೆಂಟ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೊಬೋದು. ನಿಮಗೆ ಬೇಸಿಕ್ ಮಾತ್ರ ನಾನು ಹೇಳ್ತೀನಿ ಹೇಗೆ ಮಾಡ್ಬೋದು ಅಂತ. ಓಕೆ, ಕ್ಯಾನ್ ಕ್ಲಿಕ್ ಆನ್ ದಿ ಅಡ್ಮಿನ್. ಅದಿನ್ನೂ ಇನ್ಸ್ಟಾಲ್ ಆಗಿಲ್ಲ ಅಂದರೆ ನಿಮ್ಗೆ ಬರಲ್ಲ, ಪೇಜು ಈ ಥರನೇ ಬರುತ್ತೆ. ಇನ್ ಕೇಸ್ ಇಟ್ ವಿಲ್ ಟೇಕ್ ಎ ಟೈಮ್, ಇನ್ಸ್ಟಾಲ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಎಕ್ಸಿಸ್ಟಿಂಗ್ ಇದಾಗಿರುತ್ತೆ ನೋಡೋಣ ಬೇಸಿಕಲಿ ಹೇಗೆ ನಿಮಗೆ ಅಪಿಯರ್ ಆಗುತ್ತೆ ವಿಲ್ ಶೋ ಇದೆ ನಾನು ತೋರಿಸ್ತೀನಿ. ನನಗೆ ನೀವು ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಅಪಿಯರ್ ಆಗುತ್ತೆ. ಓಕೆ, ಇಟ್ ವಿಲ್ ಅಪಿಯರ್ ಲೈಕ್ ದಿಸ್. ಈ ಥರ ನಿಮಗೆ ಅಪಿಯರ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಇಲ್ಲಿ ಏನು ಪೇಜಸ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ನೋಡಿದ ಪೇಜಸ್ ಈ ಪೇಜಸ್ ಬರುತ್ತೆ. ಈ ಪೇಜಸ್ ನಿಮಗೆ ಇದು ನಂಬರ್ ಆಫ್ ಪೇಜಸ್. ಓಮ್ ಇರ್ಬೋದು, ಕಾಂಟ್ಯಾಕ್ಟರ್ಸ್ ಇರ್ಬೋದು, ಓಮ್ ಇರ್ಬೋದು, ಪ್ರೈಮರಿ ಪಾರ್ಟ್ಸ್, ಪ್ರಾಡಕ್ಟ್ ಇರ್ಬೋದು, ಸ್ಯಾಂಪಲ್ ಪೇಜ್. ಇಲ್ಲಿ ಎನಿ ನೀವು ಆಡ್ ಮಾಡಬೇಕಂದ್ರೆ ಯು ಗೋ ಟು ದಿ ಆಡ್ ಆನ್ ನ್ಯೂ ಪೇಜ್. ಸರ್ವಿಸಸ್ ಇಂದ ಕೊಡೋಣ. ಸರ್ವಿಸಸ್ ಪೇಜ್ ಇಲ್ಲ, ನೀವು ಗಮನಿಸಿರ್ಬೋದು. ಸರ್ವಿಸ್ ಅಂತ ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಓಕೆ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಓಕೆ, ನಿಮಗೆ ವ್ಯೂವಲ್ಲಿ ಯು ಕ್ಯಾನ್ ವ್ಯೂ ದಿ ಪೇಜಸ್. ಓಕೆ, ಈಗ ನೀವು ಮೆನುಲಿ ಸೊ ಯಾವ ಥರ ಮೆನುನೇ ಎಷ್ಟು ಹೇಗೆ ಕ್ರಿಯೇಟ್ ಮಾಡಬೇಕು. ವಿಲ್ ಗೋ ಬ್ಯಾಕ್ ಟು ಡ್ಯಾಶ್ಬೋರ್ಡ್ ಹೋಗೋಣ. ಯಾವ್ಯಾವ ಪೇಜಸ್ ಇದೆ ಅಂತ ನೋಡೋಣ. ಸೊ ಸಾಮಾನ್ಯವಾಗಿ ನೋಡಿ, ನಿಮಗೆ ಹೋಮ್ ಪೇಜ್ ಅಂತ ಮಾಡ್ತೀವಿ, ಅಲ್ಲಿ ನಿಮಗೆ ಅಬೌಟ್ ಅಸನ್ನು ಹೋಮ್ ಪೇಜಲ್ಲಿ ಹಾಕ್ಬೋದು, ಅಥವಾ ಯಾವ ಪೇಜ್ನ ಕಸ್ಟಮರ್ ಲ್ಯಾಂಡ್ ಆದಾಗ ಯಾವ ಪೇಜಿಗೆ ಲ್ಯಾಂಡ್ ಆಗ್ಬೋದು ಅದನ್ನು ಮುಂಚೆನೇ ನಾವು ಡಿಫೈನ್ ಮಾಡ್ಬೋದು. ಅಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ನು ಇರಬೇಕಂತ ನೋಡಿ. ಇದು ಫ್ರಂಟ್ ಪೇಜ್ ಅಂದರೆ ನಿಮಗೆ ಫಸ್ಟು ಕಸ್ಟಮರ್ ಯಾವ್ದು ಲ್ಯಾಂಡ್ ಆಗಿರ್ತಾರೆ, ಲ್ಯಾಂಡ್ ಆದಾಗ ಈ ಪೇಜು ಶೋ ಆಗುತ್ತೆ. ನೀವು ಇದು ಹೇಗೆ ವ್ಯೂ ಇದೆ ಅಂತ ನೋಡೋಣ. ಸೊ ಏನು ಚೇಂಜಸ್ ಬೇಕು ಅಂದರೆ ನಾವು ಹೇಗೆ ನೋಡಿ, ಈಗಿದೆ ಇದು. ಸೊ ಈ ಥರ ಇದೆ. ಯು ವಾಂಟ್ ಟು ಚೇಂಜಸ್ ದಿ ಇದನ್ನೇನು ನಾವು ಡೊಮೈನ್ ಎಲ್ಲ ಚೇಂಜ್ ಮಾಡಬೇಕು, ಅಥವಾ ಪಿಕ್ಚರ್ ಚೇಂಜ್ ಮಾಡಬೇಕು, ಅಥವಾ ಕಂಟೆಂಟನ್ನು ಆ್ಯಡ್ ಮಾಡಬೇಕು ಅಂದರೆ ತುಂಬ ಸಿಂಪಲ್. ಈಗ ನೀವು ಡ್ಯಾಶ್ಬೋರ್ಡಿಗೆ ಹೋಗಿ, ಈ ಪೇಜಸ್ ಹೋಗಿ, ಇಲ್ಲಿ ಪೇಜಸ್ ಹೋಗಿ, ಎಡಿಟ್ ಆಪ್ಷನ್ ಹೋಗಿ, ಇಲ್ಲಿ ನಿಮಗೆ ಕಂಟೆಂಟ್ ಬರಬೇಕು. ಎಕ್ಸಾಂಪಲ್ ನಿಮಗೆ ಕಂಟೆಂಟ್ ಬರಬೇಕಲ್ವಾ. ದೆನ್ ನೀವು ಗೋ ಟು ದಿ ಇದು ನೋಡಿ, ಇದು ಆರ್ಟ್ ಮಾಡೋ ಆಪ್ಷನ್ಸ್ ಇರುತ್ತೆ ನಿಮಗೆ. ಇದೆ ಹೇಗೆ ಆ್ಯಡ್ ಮಾಡೋದು, ನಿಮಗೆ ಏನು ಬೇಕು, ಇನ್ಸರ್ಟ್ ಆಫ್ಟರ್ ಲೈಕ್ ಏನು ಮಾಡಬೇಕು. ಸೊ ಓಕೆ, ಇಲ್ಲಿ ನೀವು ಇನ್ಸರ್ಟ್ ಮಾಡ್ತಾ ಹೋಗ್ಬೋದು. ನಿಮ್ಗೆ ಏನು ಬೇಕು ಅದನ್ನು. ನಿಮಗೆ ಕಂಟೆಂಟ್ ಬೇಕಾ, ಸೊ
ನೀವು ಇದನ್ನು ಕಂಟೆಂಟನ್ನು ಇಲ್ಲಿ ಹಾಕ್ಬೋದು. ಇನ್ ಕೇಸ್ ಯು ವಾಂಟ್ ಟು ಹಾಕಿ ಇಮೇಜಸ್ ಹಾಕ್ಬೇಕಾ, ಇಲ್ಲಿ ನೋಡಿ ನಿಮಗೆ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ಏನು ಆ್ಯಡ್ ಮಾಡಬೇಕು, ಇಮೇಜ್ ಪ್ಯಾರಾಗ್ರಾಫ್ ಆ್ಯಡ್ ಮಾಡಬೇಕಾ, ಇಮೇಜ್ ಆ್ಯಡ್ ಮಾಡಬೇಕಾ, ಕೋಡ್ ಮಾಡಬೇಕಾ, ಲಿಸ್ಟ್ ಮಾಡಬೇಕಾ. ಎಕ್ಸಾಂಪಲ್ ಇಮೇಜ್ ಮಾಡಬೇಕು, ಇಮೇಜನ್ನು ನೀವು ಸೆಲೆಕ್ಟ್ ಮಾಡಬೇಕು, ಮೀಡಿಯಾ ಲೈಬ್ರರಿಯಲ್ಲಿ ಸೆಲೆಕ್ಟ್ ಮಾಡಬೇಕು, ಇಲ್ಲಾಂದ್ರೆ ಸಿಸ್ಟಮಿಂದ ಸೆಲೆಕ್ಟ್ ಮಾಡಬೇಕು. ಅಪ್ಲೋಡ್ ಅಂದರೆ ಕಂಪ್ಯೂಟರ್ಸ್ ಇದ್ದರೆ ಅದನ್ನು ನೀವು ನಾವು ಅಪ್ಲೋಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಇಮೇಜಸ್ ಯಾವುದಿದೆ ಅದನ್ನು ಎಕ್ಸಿಸ್ಟಿಂಗ್ ಮಾಡ್ಬೋದು, ಇಲ್ಲಾಂದರೆ ಯು ಕ್ಯಾನ್ ಗೋ ಟು ದಿ ಕ್ರಿಯೇಟ್ ಮಾಡಿ ಅಲ್ಲಿಂದ ಇಲ್ಲಿಗೆ ಮಾಡ್ಬೋದು. ಎಕ್ಸಾಂಪಲ್ ನಂದು ಒಂದು ಏಜೆನ್ಸಿದೊಂದು ಮಾಡ್ತಿರ್ತೀನಿ ಸ್ಯಾಂಪಲಿಗೆ, ಆಮೇಲೆ ಅದನ್ನು ಡಿಲೀಟ್ ಮಾಡಿ. ಇದು ಇಮೇಜ್ ಇಟ್ಟಿದೆ ಮನೆ ಮಾಡಿದ್ದು, ಈ ಇಮೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇದು ತೋರಿಸ್ತಾ ಇದೆ. ಸೊ ಇದಾದಮೇಲೆ ನಾವು ಕಂಟೆಂಟನ್ನು ಕೊಡ್ಬೋದು. ಕಂಟೆಂಟ್ ಕೊಡಬೇಕಾ, ಸೊ ಯು ಕ್ಯಾನ್ ಕಂಟೆಂಟನ್ನು ಹಾಗೆ ಮಾಡ್ಬೋದು. ಒಂದು ಎರಡನೇ ಆಪ್ಷನ್ಸ್ ನಿಮ್ಗೆ ಹಾಗೆ ಬೇಡ ಪ್ಯಾರಾಗ್ರಾಫನ್ನು ಮಾಡ್ತೀವಿ ಅಂದರೆ ಇಲ್ಲ ನೋಡಿ ಆಪ್ಷನ್ಸ್ ನಿಮ್ಗೊಂದು ಬ್ಲಾಕ್ ಕ್ರಿಯೇಟ್ ಆಗುತ್ತೆ, ಪ್ಯಾರಾಗ್ರಾಫ್ ಒಂದು ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೀವು ಟೈಪ್ ಮಾಡ್ತಾ ಹೋಗ್ಬೋದು ಮಾರ್ಕೆಟಿಂಗ್ ಪೇಜಸ್. ಓಕೆ, ಇಷ್ಟ ಆಗುತ್ತೆ. ನೀವೇನೇ ಇಮೇಜಸ್ ನಿಮಗೆ ಏನು ಅಪಿಯರ್ ಆಗಬೇಕು ಅದನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಅಪಿಯರ್ ಆದಮೇಲೆ ಇಲ್ಲಿ ಬರ್ತೀರಾ, ಅಪ್ಡೇಟ್ ಅಂತ ಬರ್ತೀರಾ. ನೆಕ್ಸ್ಟ್ ಅಪ್ಡೇಟ್ ಆದಮೇಲೆ ಗೋ ಟು ಎ ಕಮ್ಮಿ ಆ್ಯಂಡ್ ವ್ಯೂ ಅಂತ ಕೊಡಿ, ವ್ಯೂ ಆಗ್ತದೆ. ಓಕೆ, ಇಲ್ಲಿ ನೋಡಿ ಈ ಪೇಜ್ ನಿಮಗೆ ಅಪಿಯರ್ ಆಯಿತು. ಸೊ ಇದು ನಿಮಗೆ ಎಕ್ಸ್ಟರ್ನಲ್ ಪೇಜಲ್ಲಿ ಅಂತ ತೋರಿಸ್ತೀನಿ ನನಗೆ ಇದು ಆ್ಯಡ್ ಆಗಿದೆ ಇರುವಂಥ ನಿಮಗೆ ಮೆಚ್ ಗೋ ಎ ಕಾಗ್ನಿಸೆಂಟು ಓಪನ್ ಮಾಡೋಣ. ಈ ಕಡೆ ವೆಬ್ಸೈಟನ್ನು ಇದು ಫ್ರಂಟ್ ಪೇಜ್ ಆಗಿದ್ದರಿಂದ ನೀವು ಅಲ್ಲಿ ಓಪನ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ಈಗ ನೋಡಿ ಸರ್ಚ್ ಪ್ರಾಡಕ್ಟ್ ಅಂತ ಮುಂಚೆ ಇಷ್ಟು ಮಾತ್ರ ಇತ್ತು ನಿಮಗೆ. ಸೊ ಇವಾಗ ಇದು ಆಡ್ ಆಗಿದೆ. ಸೊ ಇಲ್ಲಿ ನೀವು ಏನು ಆ್ಯಡ್ ಮಾಡಬೇಕಿದ್ರೆ ಇದನ್ನು ನೀವು ಆಡ್ ಮಾಡ್ತಾ ಹೋಗ್ಬೋದು. ಸೊ ಇಮೇಜಸ್ ಆಗಿರ್ಬೋದು, ಪ್ಯಾರಾಗ್ರಾಫ್ ಆಗಿರ್ಬೋದು, ಇದನ್ನೆಲ್ಲ ಆಡ್ ಮಾಡ್ಬೋದು. ಸೊ ವಿಲ್ ಗೋ ಬ್ಯಾಕ್ ಟು ದಿ ನಮ್ಮ ಒರಿಜಿನಲ್ ಸೈಟ್ಗೆ ಹೋಗೋಣ. ಇಲ್ಲಿ ನಿಮಗೆ ಬೇರೆ ಬೇರೆ ಪೇಜಸ್ ಏನಿದೆ, ನಿಮಗೆ ಪ್ರಾಡಕ್ಟ್ ಪೇಜಸ್ ಇರ್ಬೋದು, ಕಾಂಟ್ಯಾಕ್ಟ್ ಅಸ್ ಪೇಜಸ್ ಇರ್ಬೋದು, ಸರ್ವಿಸ್ ಪೇಜ್ ಇರ್ಬೋದು, ಅಥವಾ ಇದನ್ನೆಲ್ಲ ಮಾಡ್ಬೋದು. ನೆಕ್ಸ್ಟ್ ನೋಡೋಣ ಯಾವ ಪೇಜಸ್ ಇದೆ, ಯಾವ ಪೇಜಲ್ಲಿ ಏನು ಆ್ಯಡ್ ಮಾಡ್ಬೋದು ಅಂತ. ನೆಕ್ಸ್ಟ್ ನಿಮಗೆ ನೋಡಿ ಹೋಮ್ ಪೇಜ್ ಇವಾಗ ನಾವು ನೋಡಿದ್ವಿ. ಕಾಂಟ್ಯಾಕ್ಟ್ ಅಸ್ ನಿಮ್ಮ ಅಡ್ರೆಸ್ ಇರ್ಬೋದು ಅಥವಾ ನಿಮ್ಮ ಫಾರಮ್ಸ್ ಇರ್ಬೋದು, ಇದನ್ನೆಲ್ಲ ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಇದೆ. ಸೊ ಇಲ್ಲಿ ನೀವು ಅಡ್ರೆಸ್ನ ನೀವು ಆ್ಯಡ್ ಮಾಡ್ಬೋದು. You can see that you can add the 26 Bangalore ಅಂತ ಆ್ಯಡ್ ಮಾಡ್ಬೋದು. ಇನ್ ಕೇಸ್ ಯು ವಾಂಟ್ ಟು ಆ್ಯಡ್ ದಿ ಸೋಷಿಯಲ್ ಮೀಡಿಯಾ ಐಕಾನ್ಸ್ ಎಲ್ಲ ಆ್ಯಡ್ ಮಾಡ್ಬೋದು. ನೋಡಿ ಇಲ್ಲಿ ಆಪ್ಷನ್ಸ್ ಕೊಡ್ತೀನಿ ನಿಮಗೆ, ನಾನು ತೋರಿಸ್ತೀನಿ ನೋಡಿ, ಬ್ರೌಸ್ ಆಲ್ ಅಂತ. ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ ಕೊಡುತ್ತೆ. ಯು ಚೂಸ್ ದಟ್ ಆಪ್ಷನ್ಸ್. ಲಿಸ್ಟ್ ಕೋರ್ಸ್ ಎಲ್ಲ ಹೆಂಗೆ ಇದೆ ಅದರಲ್ಲಿ ನೋಡಿ, ಇಲ್ಲಿ ನಿಮಗೆ ಸಿಗುತ್ತೆ. ನೀವು ಏನು ಮಾಡಬೇಕು, ಸೋಷಿಯಲ್ ಮೀಡಿಯಾದಿಂದ ಹಾಕ್ಬೇಕಾ, ವಿಡಿಯೋ ಹಾಕ್ಬೇಕಾ, ಯು ಕ್ಯಾನ್ ಪುಟ್ ಆನ್ ದಿ ಕ್ಲಿಕ್ ಆನ್ ದಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಈ ವಿಡಿಯೋ ಬರುತ್ತೆ. ಸೊ ಎನಿಥಿಂಗ್ ಯು ಕ್ಯಾನ್ ಪುಟ್ ಆನ್ ದಿ ಫೇಸ್ಬುಕ್ ಐಕಾನ್ ಹಾಕ್ಬೇಕಾ, ಸೊ ಅಡ್ರೆಸ್ ಕೊಟ್ಟರೆ ಇದು ಬರುತ್ತೆ. ಸೊ ಎನಿಥಿಂಗ್ ಯು ಕ್ಯಾನ್ ಇಲ್ಲಿ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಆ್ಯಡ್ ಮಾಡಿ ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟರೆ ಅದು ಅಪ್ಡೇಟ್ ಆಗುತ್ತೆ. ಇದು ಕಾಂಟ್ಯಾಕ್ಟ್ ಅಸ್ ಪೇಜ್. ಸೊ ಅಡ್ರೆಸ್ ಎಲ್ಲ ನೀವು ಕೊಟ್ಬಿಡ್ಬೋದು. ನೆಕ್ಸ್ಟು ಏನು ನಿಮಗೆ ಬ್ಯಾಕ್ ಟು ನೆಕ್ಸ್ಟ್ ಬೇರೆ ಏನು ಮಾಡ್ಬೋದು ಅದನ್ನು. ಓಕೆ, ನಾನು ಅದನ್ನು ಓಕೆ ಅಪ್ಡೇಟ್ ಕೊಡೋಣ. ಓಕೆ, ಈ ಪೇಜಸ್ ಅಪ್ಡೇಟ್ ಆಗಿದೆ, ಇಷ್ಟು ಮಾತ್ರ ಅಪ್ಡೇಟ್ ಆಗಿದೆ. ಕಮ್ ಬ್ಯಾಕ್ ಟು ದಿ ಡ್ಯಾಶ್ ಬೋರ್ಡ್ ಬರೋಣ. ನೆಕ್ಸ್ಟ್ ಮೆನು, ನೆಕ್ಸ್ಟ್ ಪೇಜಸ್ ಯಾವ್ಯಾವಿದೆ, ನೆಕ್ಸ್ಟ್ ಪೇಜಸ್ಸು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಪೇಜ್ ಇದೆ, ಅದನ್ನು ನೀವು ಅಪ್ಡೇಟ್ ಮಾಡಬೇಕು. ಎಕ್ಸಾಂಪಲ್ ನಿಮ್ಮ ಪ್ರಾಡಕ್ಟ್ ಪೇಜ್ ಇದೆ. ಪ್ರಾಡಕ್ಟ್ ಪೇಜಲ್ಲಿ ಇವಾಗ ಏನೂ ಇಲ್ಲ. ಸೊ ಇಟ್ ಇಸ್ ಜಸ್ಟ್ ಸಿಂಪಲ್ ಆಗಿದೆ.
ನೀವು ಇದರಲ್ಲಿ ಪ್ರಾಡಕ್ಟನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ನಿಮ್ಮ ಪ್ರಾಡಕ್ಟ್ ಯಾವುದಿದೆ, ಇನ್ ಕೇಸ್ ಎನಿ ವಾಟ್ ಪ್ರಾಡಕ್ಟ್ ಯು ವಾಂಟ್, ಯು ಕ್ಯಾನ್ ಜಸ್ಟ್ ಕ್ಲಿಕ್ ಹಿಯರ್, ಕ್ಲಿಕ್ ಮಾಡಿ ನೋಡಿ ನೋಡಿ ಕ್ಲಿಕ್ ಮಾಡಿ ಇಲ್ಲಿ ಒಂದು ನಿಮಿಷ ಬ್ರೌಸ್ ಅಂತ ಕೊಡಿ. ಇಲ್ಲಿ ನಿಮಗೆ ಆಪ್ಷನ್ಸ್ ಕೊಡೋದು ಕೇಳುತ್ತೆ. ಇಲ್ಲಿ ನೆಕ್ಸ್ಟು ಆಪ್ಷನ್ಸಲ್ಲಿ ನೀವು ಅದನ್ನು ನೀವು ಏನು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗಿ. ಓಕೆ, ಇಷ್ಟೇ ಸಿಂಪಲ್ಲಾಗಿ ಇರುತ್ತೆ. ಸೊ ಜಾಸ್ತಿ ಕಾಂಪ್ಲಿಕೇಟೆಡ್ ಏನು ಮಾಡ್ಕೊಳ್ಳಲ್ಲ, ಬಟ್ ಇದು ಬೇಸಿಕ್ ವೆಬ್ಸೈಟಲ್ಲಿ ನೀವು ಹೇಗೆ ಮಾಡೋದು ಇದನ್ನು. ಓಕೆ, ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಇನ್ ಆಸ್ಕ್ ಮೀ ಹಿಂದಿ ಮೇಲ್ ಮಾಡಿಲ್ಲ ಅಂದರೆ ಮೇಲ್ ಮಾಡಿ. ನೀವು ಏನು ಕ್ವಶನ್ಸ್ ಇದೆ, ಏನು ಕ್ವಶನ್ಸ್ ಬೇಕು ಅಂತ ಏನಾದರೂ ಡೌಟ್. ಇದು ಬೇಸಿಕ್ ವೆಬ್ಸೈಟ್ ಆದಮೇಲೆ ನೆಕ್ಸ್ಟ್ ಆನ್ಲೈನ್ ಓದೋಕ್ಕೇನು ಯು ಮೇ ಬಿ ಗೋ ಟು ದಿ ಗೂಗಲ್ ಆಡ್ಸ್ ಮತ್ತು ಫೇಸ್ಬುಕ್ ಆಡ್ಸಲ್ಲಿ ಹೇಗೆ ರನ್ ಮಾಡ್ಬೋದು, ಬೇಸಿಕ್ ಆಡ್ಸ್ ಹೇಗೆ ರನ್ ಮಾಡ್ಬೋದು ನಾನು ನಿಮಗೆ ಶೋ ಇದೆ. ಆಮೇಲೆ ಫರ್ದರ್ ಯು ವಾಂಟೆಡ್ ಟು ಲರ್ನ್ ದಟ್ ನೋಡೋಣ ಅದು ಹೇಗೆ ಮಾಡೋದು ಅಂತ. ಬೇಸಿಕ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ, ಆಯಿತಾ. ಸೊ ಯು ಕ್ಯಾನ್ ಗೋ ಟು ದಿ ಡ್ಯಾಶ್ ಬೋರ್ಡ್, ಪೇಜಸ್ ಯಾವ ಪೇಜಸ್ ಇದೆ, ಗೋ ಟು ದಿ ಆಲ್ ಪೇಜಸ್, ಯು ಕ್ಯಾನ್ ಚೇಂಜ್ ಥಿಂಗ್ಸ್. ನೀವೇನಾದರೂ ಮೆನು ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಅಪಿಯರೆನ್ಸ್ ಅಂತ ಬರುತ್ತೆ, ಆಮೇಲೆ ಮೆನು ಅಂತ ಬರುತ್ತೆ. ಮೆನು ಅಂದರೆ ನಿಮಗೆ ಮೇಲ್ ಹೆಡ್ಡಿಂಗ್ಸಲ್ಲಿ ಚೇಂಜ್ ಆಗುತ್ತೆ. ಅಂದರೆ ನೀವು ಹೋಮ್ ಪೇಜಸ್ಸು ಯಾವುದು. ಓಕೆ, ಇಲ್ಲಿ ನೋಡಿ ಈ ಪ್ರಾಡಕ್ಟ್ ಮುಂಚೆ ಬಂದಿದೆ, ಸ್ಯಾಂಪಲ್ ಇಮೇಜಸ್ ಬಂದಿದೆ, ಕಾಂಟ್ಯಾಕ್ಟ್ ಅಸ್ ಅಂತ ಬಂದಿದೆ. ಮುಂಚೆ ನಮಗೆ ವಿ ವಾಂಟ್ ಟು ಸಿ ಇದಕ್ಕೆ ನಾನು ನೇಮ್ ಕೊಟ್ಟಿಲ್ಲ, ಅದಕ್ಕೆ ನೇಮ್ ಕೊಡಬೇಕಾಗಿತ್ತು, ಅದಕ್ಕೆ ಈಗ ತೋರಿಸ್ತಾ ಇದೆ ಸ್ಯಾಂಪಲ್ ಪೇಜ್ ಅಂತ. ಸೊ ಇದು ಹೋಮ್ ಬಂದಿದೆ. ನಿಮಗೆ ಯು ಕ್ಯಾನ್ ಆ್ಯಡ್ ದಿ ಸರ್ವಿಸ್ ಪೇಜ್ ಇಲ್ಲೂ ಬಂದಿಲ್ಲ, ಮೆನುಗೆ ಆ್ಯಡ್ ಮಾಡಿದರೆ ಇನ್ನೂ ಅಪಿಯರ್ ಆಗಿದೆ ನಮಗೆ. ಈ ಲೆವೆಲ್ ನಾನು ಶೋ ದಟ್ ಇದೆ ಕಾಗ್ನಿಷನ್ ವಿಂಡೋದಲ್ಲಿ ಹೋಗಿ ನೋಡಿ ಸರ್ವಿಸಸ್ಸು ಅಂತ ಬರುತ್ತೆ ನಮ್ಮ ಪೇಜ್.